ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಪಾಂಡ್ಯ ದೊರೆಗಳ ರಾಜಧಾನಿ ಯಾವುದಾಗಿತ್ತು? ಪಾಂಡ್ಯರು ಇದಾರಲ್ಲ, ಸೊ ಪಾಂಡ್ಯರ ರಾಜಧಾನಿ ಯಾವುದಾಗಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ, ಪಾಂಡ್ಯರು ಮದುರೈಯನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಆಳ್ವಿಕೆ ಮಾಡ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಪಾಂಡ್ಯರ ಬಗ್ಗೆ ವಿಶೇಷತೆಗಳನ್ನು ನೋಡ್ತಾ ಹೋದ್ರೆ, ಪಾಂಡ್ಯರನ್ನ ದಕ್ಷಿಣ ಭಾರತದ ತಮಿಳು ಸಾಮ್ರಾಜ್ಯ ಅಂತ ಕರೀತಾರೆ. ತಮಿಳುನಾಡಿನ ಮದುರೆಯನ್ನ ಕೇಂದ್ರವಾಗಿಟ್ಟುಕೊಂಡು ರಾಜಧಾನಿಯನ್ನಾಗಿಟ್ಟುಕೊಂಡು ಆಳ್ವಿಕೆ ಮಾಡಿದಂಥ ಪಾಂಡ್ಯರನ್ನ ದಕ್ಷಿಣ ಭಾರತದ ತಮಿಳು ಸಾಮ್ರಾಜ್ಯ ಅಂತ ಕರೀತಾರೆ. ಪಾಂಡ್ಯರಿಗೆ ಇನ್ನಿತರ ರಾಜಧಾನಿಗಳು ಕೂಡ ಇತ್ತು. ಮುಖ್ಯವಾಗಿ ಮದುರೈ ಇದ್ರೆ ಎರಡನೆಯ ರಾಜಧಾನಿಯಾಗಿ ಕೋರಕ್ಕೈ ಇತ್ತು. ಕೋರಕ್ಕೈ ಎರಡನೇ ರಾಜಧಾನಿ. ಮೂರನೇ ರಾಜಧಾನಿ ತೆಂಕಸಿ. ಸೊ ಈ ಕೋರಕ್ಕೈ ರಾಜಧಾನಿ ಇದೆಯಲ್ಲ, ಇದು 14ನೇ ಶತಮಾನದಲ್ಲಿ ಇದನ್ನ ರಾಜಧಾನಿಯನ್ನಾಗಿಟ್ಕೊಂಡಿದ್ರು. ತೆಂಕಸಿಯನ್ನ 16ನೇ ಶತಮಾನದಲ್ಲಿ ಪಾಂಡ್ಯರ ರಾಜಧಾನಿಯನ್ನಾಗಿಟ್ಕೊಂಡ್ರು. ಪ್ರಾರಂಭದಲ್ಲಿ ಮದುರೆಯನ್ನ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿಯನ್ನಾಗಿ ಇಟ್ಕೊಂಡಿದ್ರು. ಈ ಕೆಳಗಿನ ಯಾವ ಕೃತಿಯನ್ನ ದ ಬೈಬಲ್ ಆಫ್ ತಮಿಳ್ ಲ್ಯಾಂಡ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ತಿರುಕ್ಕುರಳ್. ತಿರುಕ್ಕುರಳನ್ನ ದ ಬೈಬಲ್ ಆಫ್ ತಮಿಳ್ ಲ್ಯಾಂಡ್ ಅಂತ ಕರೀತಾರೆ. ತಿರುಕ್ಕುರಳನ್ನ ಬರೆದಿದ್ದು ತಿರುವಳ್ಳವರ್. ಸೊ ಈ ತಿರುಕ್ಕುರಳನ್ನ ಯಾಕೆ ಬೈಬಲ್ ಆಫ್ ತಮಿಳ್ನಾಡು ಅಂತ ಕರೀತಾರೆ ಕೇಳಿದ್ರೆ, ಇದರಲ್ಲಿ ಜೀವನ ಮತ್ತು ಧರ್ಮದ ಬಗೆಗೆ ಅತ್ಯಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಸ್ಪಷ್ಟವಾದ ಮಾಹಿತಿ ಇದೆ. ವ್ಯಕ್ತಿ ಯಾವ ರೀತಿ ಧಾರ್ಮಿಕವಾಗಿ ಅಥವಾ ತನ್ನ ಜೀವನವನ್ನು ನಡೆಸಬೇಕು ಅನ್ನುವಂಥ ಅಂಶವನ್ನು ಹೇಳೋದ್ರಿಂದ ಇದಕ್ಕೆ ಬೈಬಲ್ ಆಫ್ ತಮಿಳ್ನಾಡು ಅಂತೇಳಿ ಕರೀತಾರೆ. ಈ ಕೆಳಗಿನ ಯಾವ ಗುಪ್ತ ದೊರೆಯು ಭಾಗವತ ಎನ್ನುವಂಥ ಬಿರುದನ್ನು ಹೊಂದಿದ್ದ? ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನಿಗೆ ಭಾಗವತ ಎನ್ನುವಂಥ ಬಿರುದಿತ್ತು. ಅದರ ಜೊತೆಗೆ ಈತನಿಗೆ ವಿಕ್ರಮಾದಿತ್ಯ ಎನ್ನುವಂಥ ಬಿರುದು ಕೂಡ ಇತ್ತು. ವಿಕ್ರಮಾದಿತ್ಯ ಎನ್ನುವಂಥ ಬಿರುದಿತ್ತು. ಈತ ಸಮುದ್ರಗುಪ್ತನ ಮಗನಾಗಿದ್ದ. ಇನ್ನು ಸಮುದ್ರಗುಪ್ತನ ಬಗ್ಗೆ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈತನ ಇನ್ನಿತರ ಹೆಸರುಗಳ ಬಗ್ಗೆ, ಸಮುದ್ರಗುಪ್ತನಿಗೆ ಇಂಡಿಯನ್ ನೆಪೋಲಿಯನ್ ಎನ್ನುವಂಥ ಬಿರುದಿತ್ತು. ಇಂಡಿಯನ್ ನೆಪೋಲಿಯನ್ ಅಥವಾ ಭಾರತದ ನೆಪೋಲಿಯನ್. ಇನ್ನೊಂದು ಬಿರುದು ಯಾವುದು ಕೇಳಿದ್ರೆ ಕವಿರಾಜ ಎನ್ನುವಂಥ ಬಿರುದು ಕೂಡ ಸಮುದ್ರಗುಪ್ತನಿಗೆ ಇತ್ತು. ರಾಮಾವತಾರ ಅಥವಾ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಕಂಬನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಂಬನ್ ಎನ್ನುವಂಥ ಕವಿ 12ನೇ ಶತಮಾನದಲ್ಲಿ ಒಂದು ರಾಮಾಯಣವನ್ನು ಬರೀತಾನೆ. ಅದಕ್ಕೆ ತಮಿಳು ರಾಮಾಯಣ ಅಂತಲೇ ಪ್ರಸಿದ್ಧವಾಗುತ್ತೆ. ಇನ್ನೊಂದು ಹೆಸರಿದೆ ಅದಕ್ಕೆ, ರಾಮಾವತಾರ ಅಂತೇಳಿ. ಸೊ ಕಂಬನ್ ರಚನೆ ಮಾಡಿರುವಂಥದ್ದು. ಈ ಕೆಳಗಿನ ಯಾರು ಮೆಹರೌಲಿಯ ಉಕ್ಕಿನ ಸ್ತಂಭವನ್ನು ಸ್ಥಾಪನೆ ಮಾಡಿದರು? ಸರಿಯಾದ ಉತ್ತರ ಗುಪ್ತರು. ಅದರಲ್ಲೂ ಗುಪ್ತ ದೊರೆಗಳು ಸ್ಥಾಪನೆ ಮಾಡಿದ್ದು. ಅದರಲ್ಲೂ ಎರಡನೇ ಚಂದ್ರಗುಪ್ತ ಮೆಹರೌಲಿಯ ಉಕ್ಕಿನ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ತುಕ್ಕು ರಹಿತ ಉಕ್ಕು. ಇದು ಇಂದಿಯೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿದ್ದು, ಇಂದಿಯೂ ಕೂಡ ಇದು ತುಕ್ಕನ್ನು ಹಿಡಿದಿರದೆ ಇರುವಂಥ ಒಂದು ಸ್ತಂಭವಾಗಿದೆ. ಇದರ ಎತ್ತರ ಎಷ್ಟು ಕೇಳಿದ್ರೆ 7.21 ಮೀಟರ್. ಅಜಂತ ಗುಹಾಂತರ ದೇವಾಲಯಗಳು ಯಾರ ಅವಧಿಯಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಗುಪ್ತರ ಅವಧಿಯಲ್ಲಿ ನಿರ್ಮಿಸಲಾಯಿತು. ಅಜಂತ ಗುಹಾಂತರ ದೇವಾಲಯಗಳು ಇದು ಸಹ್ಯಾದ್ರಿ ಶ್ರೇಣಿಯಲ್ಲಿದೆ. ಸಹ್ಯಾದ್ರಿ ಶ್ರೇಣಿಯಲ್ಲಿರುವಂಥದ್ದು.
ಸಹ್ಯಾದ್ರಿ ಶ್ರೇಣಿಯಲ್ಲಿ ಇರುವಂಥದ್ದು. ಈ ಒಂದು ಅಜಂತ ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ವಾಘೋರ ಎನ್ನುವಂಥ ನದಿಯ ಹತ್ತಿರ ಇದೆ. ವಾಘೋರ ನದಿಯ ಹತ್ತಿರ ಇದೆ. ಈ ಕೆಳಗಿನ ಯಾವುದನ್ನು ಜೈನ ಧರ್ಮದ ಸಂರಕ್ಷಕ ಅಂತ ಕರೀತಾರೆ? ಸರಿಯಾದ ಉತ್ತರ ಖಾರವೇಲ. ಖಾರವೇಲನನ್ನು ಜೈನ ಧರ್ಮದ ಸಂರಕ್ಷಕ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಮುಕ ಈ ಕೆಳಗಿನ ಯಾವ ರಾಜವಂಶದ ಸಂಸ್ಥಾಪಕನಾಗಿದ್ದಾನೆ? ಸರಿಯಾದ ಉತ್ತರ ಶಾತವಾಹನರು. ಶಾತವಾಹನರ ಒಬ್ಬ ಸಂಸ್ಥಾಪಕ ಯಾರು ಕೇಳಿದ್ರೆ ಸಿಮುಕ. ಶಾತವಾಹನ ಸಾಮ್ರಾಜ್ಯದ ಸಂಸ್ಥಾಪಕ ಸಿಮುಕ. ಶಾತವಾಹನರ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ. ಸೊ ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ಕೇಳಿದ್ರೆ ಪ್ರತಿಷ್ಠಾನ. ಶುಂಗರ ನಂತರ ಭಾರತವನ್ನು ಆಳಿದಂತಹ ರಾಜವಂಶ ಯಾವುದು? ಸರಿಯಾದ ಉತ್ತರ ಕಣ್ವರು. ಸೊ ಕಣ್ವ ವಂಶದ ಸ್ಥಾಪಕ ಯಾರು ಕೇಳಿದ್ರೆ ವಾಸುದೇವ ಸ್ಥಾಪಕ. ಸೊ ಕಣ್ವರು ಎರಡು ಸ್ಥಳವನ್ನು ರಾಜಧಾನಿಯನ್ನಾಗಿಟ್ಕೊಂಡು ಆಡಳಿತ ಮಾಡ್ತಾರೆ. ಒಂದು ಪಾಟಲಿಪುತ್ರ ಮತ್ತು ಇನ್ನೊಂದು ವಿದಿಶಾ. ಇವೆರಡು ಏನಾಗಿದ್ವು ಕೇಳಿದ್ರೆ ರಾಜಧಾನಿಗಳಾಗಿದ್ವು. ಶಾತವಾಹನರ ರಾಜಧಾನಿ ಈ ಕೆಳಗಿನದು ಯಾವುದು? ಸರಿಯಾದ ಉತ್ತರ ಪ್ರತಿಷ್ಠಾನ. ಪೈತಾನ್ ಅಥವಾ ಪ್ರತಿಷ್ಠಾನಪುರ ಶಾತವಾಹನರ ರಾಜಧಾನಿಯಾಗಿತ್ತು. ಈ ಕೆಳಗಿನ ಯಾವುದನ್ನು ಮೆಕೈವೆಯಲ್ಲಿಯ ರಾಜಕುಮಾರನಿಗೆ ಹೋಲಿಸಲಾಗುತ್ತೆ? ಸರಿಯಾದ ಉತ್ತರ ಕೌಟಿಲ್ಯನ ಅರ್ಥಶಾಸ್ತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಾಣಕ್ಯನ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ವಿಷ್ಣುಗುಪ್ತ. ಹಾಗೇನೆ ಇನ್ನೊಂದು ಹೆಸರು ಕೂಡ ಇತ್ತು ಕೌಟಿಲ್ಯ. ಚಾಣಕ್ಯನಿಗಿರುವಂತಹ ಪ್ರಮುಖ ಹೆಸರು ವಿಷ್ಣುಗುಪ್ತ ಮತ್ತು ಕೌಟಿಲ್ಯ. ಈತನಿಗೆ ಭಾರತೀಯ ಮೆಕೈವೆಲ್ಲಿ ಅಂತ ಕರೀತಾರೆ. ಭಾರತದ ಮೆಕೈವಲ್ಲಿ ಅಂತೇಳಿ ಕರೀತಾರೆ. ಯಾರಿಗೆ? ಚಾಣಕ್ಯನಿಗೆ. ಈತ ಮೌರ್ಯರ ಆಸ್ಥಾನದಲ್ಲಿದ್ದ. ಮೌರ್ಯರ ಕಾಲದಲ್ಲಿದ್ದ ಈತ ಅರ್ಥಶಾಸ್ತ್ರವನ್ನು ರಚಿಸ್ತಾನೆ. ಅರ್ಥಶಾಸ್ತ್ರ ಈತನ ಪ್ರಮುಖ ಕೃತಿಯಾಗಿದೆ. ಅಶೋಕನು ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದಾನೆ? ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದಾನೆ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳೋದಾದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈತ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ. ಸೊ ಈ ಚಂದ್ರಗುಪ್ತನ ಮಗ ಯಾರು ಕೇಳಿದ್ರೆ ಬಿಂದುಸಾರ. ಮತ್ತು ಬಿಂದುಸಾರನ ಮಗ ಅಶೋಕ. ಅಶೋಕನ ಕಾಲದಲ್ಲಿ ಬೌದ್ಧ ಮಹಾಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ಪಾಟಲಿಪುತ್ರದಲ್ಲಿ ನಡೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬುಲಂದಿ ಭಾಗ ಈ ಕೆಳಗಿನ ಯಾವ ಪ್ರದೇಶದ ಹಳೆಯ ನೆಲೆಯಾಗಿದೆ? ಸರಿಯಾದ ಉತ್ತರ ಪಾಟಲಿಪುತ್ರದ ಹಳೆಯ ನೆಲೆಯಾಗಿದೆ ಇದು. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು? ಸರಿಯಾದ ಉತ್ತರ ಮೆಗಸ್ತನಿಸ್. ಸೊ ಈ ಮೆಗಸ್ತನಿಸ್ ಇಂಡಿಕಾ ಎನ್ನುವಂಥ ಗ್ರಂಥವನ್ನು ಬರೀತಾನೆ. ಪ್ರಮುಖವಾದ ಅಂಶ
ಇಂಡಿಕಾ ಗ್ರಂಥವನ್ನು ಬರೀತಾನೆ. ಈ ಮೆಗಸ್ತನಿಸ್ ಬಗ್ಗೆ ಹೇಳೋದಾದ್ರೆ ಈತ ಗ್ರೀಕ್ ಇತಿಹಾಸ ತಜ್ಞ. ಈತ ಮೆಗಸ್ತನಿಸ್. ಈತ ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿ. ಸೆಲ್ಯೂಕಸ್ ನಿಕೇಟರ್ ಗ್ರೀಕ್ ದೊರೆಯ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಇನ್ನು ಪಾಹಿಯಾನ್ ಬಗ್ಗೆ ಹೇಳೋದಾದ್ರೆ ಪಾಹಿಯಾನ ಇದನ್ನಲ್ಲ, ಈತ ಚೀನಾದ ಒಬ್ಬ ಪ್ರವಾಸಿಗ. ಈತ ಕೂಡ ಚಂದ್ರಗುಪ್ತ ಮೌರ್ಯ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ಪ್ರವಾಸಿಗ. ಹ್ಯೂಯನ್ ಸಾಂಗ್ ಇದನ್ನಲ್ಲ, ಹ್ಯೂಯನ್ ಸಾಂಗ್ ಹರ್ಷವರ್ಧನ್ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಇನ್ನು ಸ್ಟಾರ್ಬೋ ಇದನ್ನಲ್ಲ, ಈತ ಕೂಡ ಗ್ರೀಕ್ ಪ್ರವಾಸಿಗ. ಸಪ್ತಪರ್ಣಿ ಗುಹೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಗೃಹದಲ್ಲಿ ಇರೋದು. ರಾಜಗೃಹದಲ್ಲಿ. ಏನಿದು ಸಪ್ತಪರ್ಣಿ ಗುಹೆ ಅಂತ ಕೇಳಿದ್ರೆ 7 ಲೀವ್ಸ್ ಕೇವ್ ಅಂತೇಳಿ. 7 ಲೀವ್ಸ್ ಕೇವ್ ಅಂತೇಳಿ. 7 ಲೀವ್ಸ್ ಕೇವ್ ಇದೊಂದು ಬೌದ್ಧಿಸ್ಟ್ ಕೇವ್ ಆಗಿದೆ. ಬುದ್ಧಿಸ್ಟ್ ಕೇವ್ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಗುಹೆಯಾಗಿದೆ. ಇದರಲ್ಲಿ ಈ ಕೆಳಗಿನ ಯಾವ ಕಾಲಘಟ್ಟದಲ್ಲಿ ಸ್ತೂಪ ಎನ್ನುವಂಥ ಪದ ಮೊದಲಿಗೆ ಕಾಣಿಸಿಕೊಂಡಿತು? ಸರಿಯಾದ ಉತ್ತರ ಋಗ್ವೇದದಲ್ಲಿ. ಋಗ್ವೇದದಲ್ಲಿ ಮೊಟ್ಟ ಮೊದಲಿಗೆ ಸ್ತೂಪ ಎನ್ನುವಂಥ ಪದ ಕಾಣಿಸ್ಕೊಳ್ಳುತ್ತೆ. ಎರಡನೇ ಬೌದ್ಧ ಮಹಾಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೀತು? ಸರಿಯಾದ ಉತ್ತರ ವೈಶಾಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅರಸನ ಕಾಲದಲ್ಲಿ ಬೌದ್ಧ ಧರ್ಮದ ಮಹಾಯಾನ ಪಂಥ ಉದಯವಾಯಿತು? ಮಹಾಯಾನ ಪಂಥ. ಸರಿಯಾದ ಉತ್ತರ ಕನಿಷ್ಕ. ಕನಿಷ್ಕನ ಕಾಲಾವಧಿಯಲ್ಲಿ ಮಹಾಯಾನ ಪಂಥ ಉಗಮ ಆಗುತ್ತೆ. ಇದನ್ನು ಹುಟ್ಟಾಕಿದ್ದು ಅಸಂಗ. ಮಹಾಯಾನ ಪಂಥದ ಪ್ರವರ್ತಕ ಇದು ಅಸಗ. ತ್ರಿಪಿಟಕಗಳನ್ನು ಕೆಳಗಿನ ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಸರಿಯಾದ ಉತ್ತರ ಪಾಳಿ ಭಾಷೆಯಲ್ಲಿ ಬರೆಯಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದನ್ನು ಗೌತಮ ಬುದ್ಧನ ಸಮಕಾಲನಾಗಿದ್ದನು ಯಾರು? ಸರಿಯಾದ ಉತ್ತರ ವರ್ಧಮಾನ ಮಹಾವೀರ. ಈತ 24ನೇ ತೀರ್ಥಂಕರ. ಜೈನ ಧರ್ಮದ 24ನೇ ತೀರ್ಥಂಕರ. ಈತ ಗೌತಮ ಬುದ್ಧನ ಸಮಕಾಲೀನಾಗಿದ್ದನು. ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಲುಂಬಿನಿ. ಪ್ರಸ್ತುತ ಎಲ್ಲಿದೆ ಕೇಳಿದ್ರೆ ಇದು ನೇಪಾಳದಲ್ಲಿದೆ. ಈ ಕೆಳಗಿನ ಯಾವ ಸ್ಥಳವು ಜೈನ ಧರ್ಮದೊಂದಿಗೆ ತಳುಕು ಹಾಕಿಕೊಂಡಿದೆ? ಸರಿಯಾದ ಉತ್ತರ ಪಾವ. ಯಾಕಂದ್ರೆ ಈ ಪಾವದಲ್ಲಿಯೇ ವರ್ಧಮಾನ ಮಹಾವೀರ ಮರಣ ಹೊಂತಾನೆ. ಮಹಾವೀರನ ಮರಣ. ಈ ಕೆಳಗಿನ ಯಾವ ಸ್ಥಳವು ಸಿಂಧು ನದಿ ನಾಗರಿಕತೆಯೊಂದಿಗೆ ಸೇರಿಕೊಂಡಿಲ್ಲ ಸ್ಥಳ ಇದು? ಸರಿಯಾದ ಉತ್ತರ ಪಾಟಲಿಪುತ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಲ್ಲಣನ ರಾಜತರಂಗಿಣಿ ಈ ಕೆಳಗಿನ ಯಾವ ವಿಷಯವನ್ನು ತಿಳಿಸುತ್ತೆ? ಸರಿಯಾದ ಉತ್ತರ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತೆ. ಕಲ್ಲಣನ ರಾಜತರಂಗಿಣಿ. ಹರಪ್ಪ ನೆಲೆಯು ಈ ಕೆಳಗಿನ ಯಾವ ನದಿ ತೀರದಲ್ಲಿ ಇತ್ತು? ಸರಿಯಾದ ಉತ್ತರ ರಾವಿ ನದಿ ತೀರದಲ್ಲಿ ಇತ್ತು. ಈ ರಾವಿ ನದಿಗೆ ಹಿಂದೆ ಇರಾವತಿ ಎನ್ನುವಂಥ ಹೆಸರಿಂದನೂ ಕೂಡ ಕರೀತಾ ಇದ್ರು ಮತ್ತು ಪುರುಷ್ಟಿ ಎನ್ನುವಂತಹ ಹೆಸರು ಕೂಡ ಈ ನದಿಗಿತ್ತು. ಸಿಂಧು ನದಿ ನಾಗರಿಕತೆಯ ಕಾಲದ ಯಾವ ನದಿಯು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ? ಸರಿಯಾದ ಉತ್ತರ ಹರಪ್ಪ ನೆಲೆ. ಹರಪ್ಪ ನೆಲೆ. ಹಾಗಾದ್ರೆ ಭಾರತದಲ್ಲಿರುವಂತಹ ಹರಪ್ಪ ಮತ್ತು ಚಾನುದಾರೋ ನೆಲೆಗಳು ಪ್ರಸ್ತುತ ಪಾಕಿಸ್ತಾನದಲ್ಲಿವೆ. ಹಾಗಾದ್ರೆ ಭಾರತದಲ್ಲಿರುವಂತಹ ನೆಲೆಗಳನ್ನು ನೋಡ್ತಾ ಹೋದ್ರೆ ಕಾಲಿಬಂಗನ್, ಲೋಥಾಲ್ ಹಡಗುಕಟ್ಟೆ ಇತ್ತು ಇಲ್ಲಿ, ಧೋಲಾವೀರ,
ಸೂರತ್ ಕುಂಡ. ಚಾನುದಾರು ನೆಲೆಯ ಉತ್ಖನನ ಮಾಡಿದವರು ಯಾರು? ಸರಿಯಾದ ಉತ್ತರ JH ಮ್ಯಾಕೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಗುಪ್ತರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು? ಆಪ್ಷನ್ಸ್ ಈ ರೀತಿ ಇದೆ: ಪಾಳಿ, ಸಂಸ್ಕೃತ, ಹಿಂದಿ, ಪ್ರಾಕೃತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.